ತಂದೆಯ ತ್ಯಾಗ ಮತ್ತು ಅದರ ಫಲ. ರವಿ ಒಂದು ಚಿಕ್ಕ ಹಳ್ಳಿಯ ಸರಳ ರೈತ. ದಿನನಿತ್ಯದ ಕಷ್ಟಸಾಧ್ಯ ಜೀವನದ ನಡುವೆ ಮಗನ ವೈದ್ಯನಾಗುವ ಕನಸು ಪೂರ್ಣಗೊಳಿಸಲು ಶ್ರಮಿಸುತ್ತಿದ್ದ. ಒಂದು ದಿನ, ರವಿ ತಮ್ಮ ಪೀಳಿಗೆಯಿಂದ ಉಳಿದ ಭೂಮಿಯನ್ನು ಮಾರಲು ನಿರ್ಧರಿಸಿದರು. ಈ ಭೂಮಿಯ ಮಾರಾಟದಿಂದ ಅರ್ಜುನನ ಶಿಕ್ಷಣದ ಹಣ ಒದಗಿಸಬಹುದಾಗಿತ್ತು. ಅಪ್ಪ, ಈ ಭೂಮಿಯೇ ನಮ್ಮ ಬದುಕು, ಎಂದು ಅರ್ಜುನ್ ವ್ಯಥಿತನಾದ. ನಿನ್ನ ಭವಿಷ್ಯವೇ ನಮ್ಮ ನಿಜವಾದ ಸಂಪತ್ತು, ಎಂದು ರವಿ ಉತ್ತರಿಸಿದರು. ಭೂಮಿಯನ್ನು ಮಾರಾಟ ಮಾಡಿ ರವಿ ಮಗನನ್ನು ವೈದ್ಯಕೀಯ ಕಾಲೇಜಿಗೆ ಸೇರಿಸಿದರು. ವರ್ಷಗಳು ಕಳೆಯುತ್ತಿದ್ದಂತೆ, ಅರ್ಜುನ್ ವೈದ್ಯನಾಗಿ ಓದಿ ಮುಗಿಸಿದರು. ಮನೆಗೆ ಹಿಂದಿರುಗಿದಾಗ, ರವಿ ಕೂಲಿ ಕೆಲಸ ಮಾಡುತ್ತಿರುವುದನ್ನು ಕಂಡು ಅರ್ಜುನ್ ಕಣ್ಣೀರು ಹಾಕಿದ. ಅಪ್ಪ, ನಾನು ಈ ಭೂಮಿಯನ್ನು ಮತ್ತೆ ಖರೀದಿಸುತ್ತೇನೆ, ಎಂದ ಮಗು. ನಿನ್ನ ಯಶಸ್ಸು ನನ್ನ ಶ್ರೇಷ್ಠ ಹಣ್ಣು, ಎಂದು ರವಿ ಸಮಾಧಾನದಿಂದ ಹೇಳಿದರು. Please do like, subscribe and share. Thank you.